ಅಲ್ಲಿ ಬ್ಲೂ ಕಲರ್ ಕಾಣ್ತಿದೆಲ್ಲ ಅದೇ ದರ್ಗಾ, ಅಲ್ಲಿಂದನೇ ಕೆಳಗಿಂದನೇ ಬಂದಿದ್ದು ನಾವು ಆ್ಯಕ್ಚುಲಿ. ನೋಡಿ ಗೈಸ್ ಎಷ್ಟು ಕಷ್ಟಪಡ್ತಿದ್ದೀವಿ. ಇದೇ ಅಡ್ವೆಂಚರಸ್ ಹುಡುಗಿನೋ ಇಲ್ಲ ಕಪಲ್ಸ ಮಾಡಿದ್ರೆ ಹಂಗೆ ಕಣ್ಣ ಹಿಂಗ್ ಬಿಟ್ಕೊಂಡು ಉಪೇಂದ್ರನ್ ತರ ಪಿಳಿ ನೋಡ್ತೀರಾ. ನಮ್ದು ಸ್ವಲ್ಪ ನೋಡಿ. ಅದೇನಿಲ್ಲ ಕದ್ದಿಲ್ಲ ಬಿಡು ಗಾಡಿಯ, ನಾವೇನು ಹೆಲ್ಮೆಟ್ ಇಲ್ಲಲ್ಲ. ಹೆಲ್ಮೆಟ್ ಇದ್ರೆ ಮಿರರ್ ಇಲ್ಲ ಅಂತಾರ, ಮಿರರ್ ಇದ್ರೆ ಐತಲ್ಲ ಹಾಕ್ಸ್ಕೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ಮಧ್ಯ ರೋಡ ನಿಂತ್ಕೋಬೇಕಾಗತ್ತೆ. ಅಣ್ಣ ಡ್ರಾಪ್ ಅನ್ಕಂದ್ ಸರಿ ಅವನು ಮುರ್ಕೊಂಡ್ ತಿಂದ್ಬಿಟ್ಟಿದಾನಿಲ್ಲ, ಮಾರ್ಕೊಂಡಿದ್ದಾನೆ ಗುಜರಿಗೆ ಇವನು ಯಾರು. ಇದಿಷ್ಟೇ ಕಟ್ ಮಾಡಿದಾರಲ್ಲ. ತುಂಬಾ ಕಷ್ಟ ಪಡ್ತಾ ಇದೀನಿ ಗೈಸ್, ಸ್ವಲ್ಪ ಸಪೋರ್ಟ್ ಮಾಡಿ ನನಗೂ. ನಿಮ್ಮಿಂದ ಏನು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು. ಬನ್ನಿ ಯಾರು ನೋಡಿಲ್ಲ ಇನ್ನ ಕೊಂಡಜ್ಜಿ ಗೈಸ್, ಬನ್ನಿ ಜನರೇ, ಬನ್ನಿ ಕೊಂಡಜ್ಜಿ ನೋಡಿ ಬನ್ನಿ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದ್ರೆ ದಾವಣಗೆರೆ ಸುತ್ತಮುತ್ತ ಪ್ಲೇಸಸ್ನ ತೋರ್ಸನ್ಕೊಂಡು, ಇಲ್ಲಾಂದ್ರೆ ನಾನು ಬ್ಲಾಗ್ ಮಾಡೋದೇ ವೇಸ್ಟ್ ಅನ್ಕೊಂತೀನಿ. ಅದು ಫಸ್ಟ್ ಆಫ್ ಆಲ್ ನಾನು ದಾವಣಗೆರೆ ಸುತ್ತಮುತ್ತನೇ ಕವರ್ ಮಾಡಿದೆ, ಅಂದ್ರೆ ಬೇರೆ ಪ್ಲೇಸ್ ತೋರಿಸಿದ್ರಷ್ಟು ಬಿಟ್ಟರೆ ಅಷ್ಟು ಅಲ್ವಾ. ಬನ್ನಿ, ಅದಕ್ಕೆ ಇವತ್ತೈತಲ್ಲ ಕೊಂಡಜ್ಜಿ ಕೆರೆಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಗೈಸ್, ಹೋಗ್ತಾ ತೋರಿಸ್ತೀನಿ ಕೊಂಡಜ್ಜಿ ಕೆರೆ ಹೇಗಿರುತ್ತೆ, ನಾವೇನೇನು ಮಾಡ್ತೀನಿ, ಏನೇನು ತೋರ್ಸಕ್ಕಾಗುತ್ತೆ ಅನ್ನೋದು ತೋರಿಸ್ತೀನಿ. ಬನ್ನಿ ಗೈಸ್ ಹೋಗೋಣ. ಏನೋ ಟ್ರೈ ಮಾಡಕತ್ತಿದ್ ಮಚ್ಚ, ಟ್ರೈ ಮಾಡಕ್ ಬ್ಯೂಟಿಫುಲ್ ಐತಲ್ಲ ಇದು. ಜೇಕಬ್ಸ್ ಮಂಕಿ ಕೆಫೆ, ಒಳ್ಳೆ ರೆಸ್ಟೋ ಬಾರ್. ಗೈಸ್ ಇದು ನಮ್ಮ ದಾವಣಗೆರೆಯ ಹೊಸ ಬಸ್ ಸ್ಟ್ಯಾಂಡ್, ಹೊಸದಾಗಿದೆ, ಮಸ್ತ್ ದೊಡ್ಡದ್ ಮಾಡಿದಾರೆ. ಮುಂಚೆ ಎಲ್ಲ ಈ ತರ ಇರ್ಲಿಲ್ಲ, ಒಳ್ಳೆ ಸಿಸ್ಟಮೆಟಿಕ್ ಆಗಿದೆ, ಸ್ಮಾರ್ಟ್ ಸಿಟಿ ಆಗಿದೆ ಅಲ್ಲ, ಅದಕ್ಕೆ ಹೇಗಾಗಿದೆ ನೋಡಿ ಹೊಸ ಬಸ್ ಸ್ಟ್ಯಾಂಡ್ ಹೇಗಿದೆ ನಮ್ಮ ದಾವಣಗೆರೆದು ಅಂತ. ನೋಡ್ತಿದ್ರೆ ನೋಡಿ, ಹೋಟೆಲ್ ಪಂಜುರಳ್ಳಿ ಪ್ಯಾಲೇಸ್ ಚೆನ್ನಾಗಿದೆ ಫ್ಯಾಮಿಲಿಗೆ. ಬನ್ನಿ, ಇಲ್ಲೇ ಹೊಸ ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ ಇದು. ಸಿದ್ಧಾರು ಹುಷಾರ ನೋಡ್ಕೊಂಡು ನೋಡಿ, ಮತ್ತೆ ಅವರಿಗೆಲ್ಲ ಫೈನ್ ಕೊಡೋಣಪ್ಪ, ಹೌದಿಲ್ಲ? ಕರೆಕ್ಟ್ ಆಗಿ ಡಿಸೆಂಬರ್ ಬೇರೆನಾ, ಇಯರ್ ಎಂಡ್ ಅಲ್ಲ, ಕ್ಲೀನ್ ಹಾಕಂತಿರ್ತಾರ ಬಾಯ್ಸ್. ಗಾಡಿ ಕೊಡಿಸ್ಬೇಕಂತ ಹೇಳಿ ಮಗಗೆ ಗಾಡಿ ಕೊಡಿಸ್ಬೇಕಂತಾರ, ಕ್ಲೀನ್ ಹಾಕಂತಾರ ಅಂತೀಯಲ್ಲ. ಹೌದೌದು, ಚಂದ ವಸೂಲಿ ಮಾಡ್ತಾರಂತೀಯ. ಗಾಯ್ಸ್ ಇದು ನೋಡಿ, ಇದು ಹಳೆ ಬಸ್ ಸ್ಟ್ಯಾಂಡ್, ಇದು ಅಂದ್ರೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆ ಆಕ್ಚುಲಿ. ಇದು ವೇಸ್ಟಾ? ಯಾಕೆ? ಬಸ್ ನಿಲ್ಸಿದ್ರೆ ಜನಕ್ ಜಾಗ ಇಲ್ಲ ಅಲ್ಲಿ. ಹೌದೌದು, ಬಸ್ ನಿಲ್ಸಕ್ ಜಾಗ ಇಲ್ಲ ಅಲ್ಲಿ, ಸ್ಪೇಸ್ ಕಮ್ಮಿ ಇದೆ ಅಲ್ಲ. ಇಂಜಿನಿಯರ್ ದಾವಣಗೆರೆ ಒಂದು ನಗರ ಪಾಲಿಕೆ ಇಲ್ಲಿದೆ ಆಫೀಸ್, ಮಹಾನಗರ ಪಾಲಿಕೆ ಆಫೀಸ್ ಮಾತ್ರ ಚಂದಿದೆ. ಯಾ ನನ್ ಮಗ ನಿಂತಿದ್ದಾನು ಅಂತ, ಏನ್ ದೊಡ್ಡ ಬೆಂಗಳೂರು ಮಾಡ್ದಂಗ್ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಜನ ಎಲ್ಲ ಕೈಗೆ ಸಿಕ್ತಿದಿಲ್ಲ, ನಿಂತ್ಕೊಳ್ಳೋದಿಲ್ಲ, ತೆಗಿಲ್ಲ ನಮ್ ಜನ. ಯಾಕೆ? ಓ ಬೆಳಕು ಅಂಕಲ್, 3 ಜನ, ಓ ಫೀಲ್ ಇದಾಗಲ್ಲ. ಬಟ್ ಏನಂದ್ರೆ ಈ ಪೊಲೀಸಿಂದೇ ಸಮಸ್ಯೆ. ಕೊಡಬಾರ್ದು ಅಧಿಕಾರ ಕೊಟ್ಟು ಬಿಟ್ಟಿದಾರ, ತಗೋಬಾರವರೆಲ್ಲ ತಗೊಂಡ್ಬಿಟ್ಟಿದಾರ. ದುಡ್ಡು ಹೊಡಿಬಾರ ಜಾಗದಾಗೆಲ್ಲ ಹೊಡಿತಾರೆ, ಸಿಕ್ಕರೆ ಸಾಕು ನಮ್ ತನಿ ಮೇಲೆ ಹೊಡಿತಾರೆ. ಅದೊಂದಕ್ಕೆ ಅಷ್ಟೇ ಎದ್ರಬೇಕಷ್ಟೇ. ಎದ್ರಂತದ್ ಏನಿಲ್ಲ, ಕದ್ದಿಲ್ಲ ಬಿಡು ಗಾಡಿಯ, ನಾವೇನು ಹೆಲ್ಮೆಟ್ ಇಲ್ಲಲ್ಲ. ಹೆಲ್ಮೆಟ್ ಇದ್ರೆ ಮಿರರ್ ಇಲ್ಲ ಅಂತಾರ, ಮಿರರ್ ಇದ್ರೆ ಐತಲ್ಲ ಎಮಿಷನ್ ಟೆಸ್ಟ್ ತೆಗಿ ಅಂತಾನ, ಅದಾದ್ಮೇಲೆ DL ತೆಗಿ ಅಂತಾನ. ಬಟ್ ಏನೇ ಆದ್ರೂ ಪುಕ್ಷಟೆ ಅಂತೂ ಬಿಡಲ್ಲ ಗಾಯ್ಸ್, ಏನು ಮಾಡಕ್ ಆಗಲ್ಲ. ಸಾಯಿ ಇಂಟರ್ನ್ಯಾಷನಲ್ ಅಲ್ಲ, ಸಾಯಿ ಅಲ್ಲ, ಇದು ಪೂಜಾ ಇಂಟರ್ನ್ಯಾಷನಲ್ ಅಲ್ವಾ, ಇಂಟರ್ನ್ಯಾಷನಲ್ ಹೋಟೆಲ್. ನೋಡಿ ಗಾಯ್ಸ್, ಸರಿ ಈ ಫ್ಲೈಓವರ್ ನ ಇಳಿದು ಹಳ್ಳಿಗಳ ಮೇಲೆ ಹೋಗ್ಬೇಕು. ಇದು ನಮ್ಮ RTO ಆಫೀಸ್ ರೋಡ್, ಅಂದ್ರೆ ವೆಹಿಕಲ್ ಎಲ್ಲ ರಿಜಿಸ್ಟರ್ ಮಾಡ್ತೀವಲ್ಲ ಆ ರೋಡ್ ಇದು. ದಾವಣಗೆರೆ RTO ಆಫೀಸ್ ಹೋಗೋ ರೋಡ್, ಇಲ್ಲಿಂದಲೇ ನಿಯರ್ ಬೈ ಆಗೋದು. ತೋರಿಸ್ತೀವಿ RTO ಆಫೀಸ್ ಎಲ್ಲಿದೆ, ಹೇಗಿದೆ. ಬೆಟ್ಟ ಆಯ್ತು ಇಲ್ಲಿಂದ ನಿಯರ್ ಬೈ ಅಲ್ಲ ಮಚ್ಚ, 7-8 ಕಿಲೋಮೀಟರ್ ಆಗುತ್ತಲ್ಲ RTO ಆಫೀಸ್ ಇಂದ. ಎಲ್ಲೆಲ್ಲಿ ಬೇಕಲ್ಲಲ್ಲಿ ಕಲ್ಯಾಣ ಮಂಟಪ, ಎಲ್ಲೆಲ್ಲಿ ಬೇಕಲ್ಲಲ್ಲಿ ಹಾಸ್ಪಿಟಲ್, ಎಲ್ಲೆಲ್ಲಿ ಬೇಕಲ್ಲಲ್ಲಿ ಕಾಲೇಜ್, ಎಲ್ಲಾ ಜಾಲಿ. ಏನು ಮಾಡಂಗಿಲ್ಲ. ಇದು ಬಂದ್ಬಿಟ್ಟು SB ಆಫೀಸ್, ಇದು ಇನ್ಸ್ಪೆಕ್ಟರೇಟ್ ಆಫ್ ಪೊಲೀಸ್ ಆಫ್ ದಾವಣಗೆರೆ, ಪೊಲೀಸ್ ಭವನ. ನೋಡಿ RTO ಪಕ್ಕದಲ್ಲೇ ಇದೆ. ಇದು ಬಂದ್ಬಿಟ್ಟು ನಮ್ ದಾವಣಗೆರೆ RTO ಆಫೀಸ್ ಇಲ್ಲಿರೋದು. ನೋಡಿ ಗೈಸ್, ದಾವಣಗೆರೆಯವರಿಗೆಲ್ಲ ಗೊತ್ತಿರುತ್ತೆ, ಗೊತ್ತಿಲ್ದ ನೋಡಿ. ನಿಲ್ದಾಣ ಪೆಟ್ರೋಲ್ ಬಂಕಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ಮಧ್ಯ ರೋಡ ನಿಂತ್ಕೋಬೇಕಾಗತ್ತೆ. ಅಣ್ಣ ಡ್ರಾಪ್ ಅನ್ಕಂದ್ ಲೆಫ್ಟಿಗೆ ಬಂದ್ರೆ ಇದೇ ಕೊಂಡಜ್ಜಿಗೆ ಹೋಗೋ ರೋಡ್.
ಇದು ಹಳೆ ದಾವಣಗೆರೆ ಇದೆಲ್ಲ ಅಲ್ಲ ಕಡ ಇವನು ಅಷ್ಟೇ ಸಾಗರ್ ಕೊಂಡಜ್ಜಿ ಅಂತ ಇವನ್ ನೈಟಿಗೂ ಇವನ್ ಮಾತಿಗೂ ಸಂಬಂಧನೇ ಇಲ್ಲ ಗೈಸ್ ನೋಡಿ ಬಂದ ನೋಡ್ರಿ ಇವ್ನ ಅಡ್ಡ ಹಾಕದ್ ನೋಡ್ರಿ. ಸಾಗರ್ ಕೊಂಡಜ್ಜಿ ಎಲ್ಲಿ ಹೊಂಟಿದ್ಯಪ್ಪ? ಸಾಗರ್ ಕೊಂಡಜ್ಜಿ ಎಲ್ಲಿ ಹಿಂಗೆ ಅಲ್ಲಿ ಕೊಂಡಜ್ಜಿಗೆ ಹೊಂಟಿದ್ದ ನೋಡು ನಿಮ್ಮೂರಿಗೆ ಬರ್ತೀಯಾ? ಅಲ್ಲೋ ನಿನ್ ಹೆಸರು ಹೇಳ್ತೀನಿ ಅಲ್ಲಿ ಹೋಗಿ ಏನಾರ ಬೇಕಾದ್ರೆ ತೋಟಕ ಅಲ್ಲಿ ಹೇಳ ಹೋಗಿ ನಿನ್ ಹೆಸರು ಸಾಗರ್ ಕೊಂಡಜ್ಜಿ. ಎಲ್ಲಿ ಕೊಂಡಜ್ಜಿ ಆಗೈತಾ? ನಾ ಸುಮ್ ವಿಡಿಯೋ ಮಾಡೋಣ ಅಂತ ಹೋಗ್ತಿದ್ದೀನಿ ಬರೋದಿದ್ದ ಬಾ ಹೋಗೋಣ ನಡಿ. ಹಾ ಬಾ ನೀನ್ ಆಗ್ಲೇ ಈಗ ಅಲ್ಲೇ ಎಂಟ್ರಿ ಆಗ್ಬಿಡಿದ್ಯಾ ಸಾಗರ್ ಕೊಂಡಜ್ಜಿ ಅಂತ ಅಲ್ಲಿ ಫುಲ್ ಉಡಾಳ ಬಸ್ಸಿ ಅವನು ನೋಡ್ರಿ ಅವನು. ಯಾರು ಕೆಟ್ಟ ಕಮೆಂಟ್ ಹಾಕಲ್ ಬಾರ ಒಂದ್ ಬರ್ತೀಯಾ? ಫ್ರೀ ಇದೆಯಾ? ಹಿಂಗ್ ಬರ್ತೀಯಾ? ಸರಿ ತಗೊಂಬತ್ ಬರ್ಲಾ ಬಾಯ್. ಇದು ಸ್ಕೌಟ್ ಗೈಡ್ಸ್ ಒಳಗಡೆನೆ ಒಂದೈತೆ ಫುಲ್ ಮೇಲ್ ಹತ್ತಿರ ಅಷ್ಟು ಕಾಣಿಸ್ತೈತೆ ಕೆರೆಯಿಂದ ಹಿಡ್ದೆಲ್ಲ. ಅಲ್ಲ ನೀನೇ ಬಂದಿರೋ ಚೆನ್ನಾಗಿರೋದು. ಬರಕಾಗಲ್ಲ ಯಾಕ ಈಗಿನ ಬರ್ತೀನಂದಲ್ಲ ರೆಡಿ ಮಾಡ್ಸಕ್ ಹೊಂಟೀನಿ. ಓನ್ ಬಾ ಈಗ ಸಂಜೆಲ್ ಮಾಡಿಸ್ತಿ. ನಾಳೆ ಮುಗ್ಲಿಪೇಟೆ ಹೊಂಟೇನ್ರಿ. ಈಗ ಆಯ್ತು ಬಾ ಏನಾಗಲ್ಲ. ಗಾಳಿಪಟ ಸರಿ ತಾಳಪ್ಪ ಗಣೇಶ್ ಸಿಗೋಣ ಮತ್ತೆ ಬಾಯ್ 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 ಬಾಯ್. ಎಲ್ಲ ಗಾಬರಿ ಆಗತ್ತಾವ ನೋಡ್ತಿಬ್ರು ಏ ನೋಡ್ದ ಹೊಡಿ ಇಲ್ಲಿ ಪಾಡಿಲಿ ಯಾಕೆ ಅದಕ್ಕೆ ಗಾಬರಿ ಆಗ್ತೀಯ ಮಚ್ಚ? ಏ ಏನು ಮಾಡೋದು ಯಮರಾಜನ್ ವೆಹಿಕಲ್ ಅವು ಹಂಗೆ ಮತಾದಾಗ ಹೊಡೆದಾಡ್ತಾವಂತ ಎರಗುಂಟೆ ನಮಗೆ ಕ್ಯಾಮ್ರಾ ಎಲ್ಲ ಇಕ್ಬೇಕು ಬಿಡೋದು ಏನಾದ್ರು ನೈಟ್ ಹೊತ್ತು ಏನಾದ್ರು ಪ್ರೋಗ್ರಾಮ್ ಆದ್ರೆ ಇವತ್ತು ಸ್ವಲ್ಪ ಬಿಸಿಲು ಬಂದಿರೋದಕ್ಕೆ ಚೆನ್ನಾಗಿತ್ತಲ್ಲ. ಕೇಂದ್ರೀಯ ವಿದ್ಯಾಲಯ ಒಳ್ಳೆ ಚೆನ್ನಾಗೈತಲ್ಲ ಸ್ಕೂಲ್. ಯಾರ್ದಿದ್ರು? ಗೌರ್ಮೆಂಟ್ ಇಂದ ಗೌರ್ಮೆಂಟ್ ಆಫ್ ಇಂಡಿಯಾ. ಕ್ರೇಜಿ 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 ಸೆಂಟ್ರಲ್ ಗೌರ್ಮೆಂಟ್ ಇಂದೇನು ಅದಕ್ಕೆ ಬಿಡು ಅಷ್ಟೇನೆ ಸ್ಕೂಲ್. ಕೆಳಗಡೆ ಮಳೆ ಅವ್ರಗಳ ಇದು ಕಕ್ಕರಗೊಳ್ಳ ಇಬ್ರು ಅಣ್ಣ ತಮ್ಮ ಏನಪ್ಪ ಅವ್ರಗಳ ಕಕ್ಕರಗೊಳ್ಳ ಕಾಯಿಸ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಹೆಸರು ಕಕ್ಕರಗೊಳ್ಳ. ನೋಡಿದಿ ತಾನೆ? ಎಲ್ಲಿ ನೋಡಿದ್ಯ ಹೇಳಿ ಶರಣರ ಶಕ್ತಿ? ಎಲ್ಲಿಗೆ ಹೇಳು ವಿಣ್ಗಿಲ್ ತೋರ್ಸೋಣ ಅಂತಂದು ಹೋಗ್ತಿದ್ವಿ ಗೊತ್ತಾ ಅಲ್ಲಿ ಶಾರ್ನೂರ್ ಹತ್ರ ಇತ್ತದು ಶರಣರ ಶಕ್ತಿ ಅಂತಂದು. ಬೆಳ್ಳಿ ಏನೇ ಹೇಳು ಚೆನ್ನಾಗಲ್ಲ. ಯಾಕೆ ಗಿಜಿಗಿಜಿ ಇಲ್ಲ ಏನೂ ಇಲ್ಲ ಸೈಲೆಂಟ್ ನಿಶಬ್ದ ಕ್ರೇಜಿ ಒಳಗೆ ಕ್ರೇಜಿ ಐತಲ್ಲ ಇದು. ಪೇಂಟ್ ಇದೆ ಒಳಗೆ ಫ್ಯಾಕ್ಟ್ರಿ ಒಳಗೆ. ಫ್ಯಾಕ್ಟ್ರಿ ಏನದು? ಪೇಂಟ್ ಫ್ಯಾಕ್ಟ್ರಿ ಅಲ್ಲ ಅದು. ಹೊರಗಡೆ ರೈಟ್ ಇಟ್ಟ ಮೂರು ಹಾಸನ್ ಕೇಕ್ ಪ್ಯಾಲೇಸ್. ಹಾಸನ್ ಯಾಕೆ ಇಲ್ಲಿ ಬಂದೈತಿ? ಪಟ್ಟಣಜಿ ಕೇಕ್ ಪ್ಯಾಲೇಸ್ ಅಂತ ಕಾಣಬಿಟ್ಟವ್ರ. ಇಲ್ಲಿ ಬಂದ್ ರೈಟ್ ಟರ್ನ್ ಆಗ್ಬೇಕು. ಪೊಲೀಸ್ ಪಬ್ಲಿಕ್ ಸ್ಕೂಲ್ ಇದೇ ರೋಡ್ ಸೀದಾ ಹೋದ್ರೆ ಕೊಂಡಜ್ಜಿ ಕೆರೆ. ಹಾಲುಘಟ್ಟ ಹಾಲು ಉತ್ಪಾದನೆ ಇಲ್ಲೇ ಆಗೋದು. ನೆಕ್ಸ್ಟ್ ಕೊಂಡಜ್ಜಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಂಡಜ್ಜಿ. ಚೆನ್ನಾಗಿಲ್ಲ ಎಲ್ಲ ಬಹಳ ಜನ ಕಾಣ್ತಾರೆ ನೋಡುವಂತ ಪ್ಲೇಸಸ್ ಅಂತ. ಹಾಗೆ ಲಿಟ್ರಲಿ ಭಾರಿ ಕೋಲ್ಡ್ ಇಲ್ಲ ನೈಟ್ ಎಲ್ಲ ಹೆಂಗಿರೋದು ಒಳ್ಳೆ ಮನೆ ಮಾಡ್ಕೊಂಡು ಒಳ್ಳೆ ಪೀಸಾಗಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಮಚ್ಚ. ಇವಾಗ ಅದು ಹೊಸದು ಜೈ ಶ್ರೀರಾಮ್ ಆಂಜನೇಯ ಎಂತ ಬ್ರಹ್ಮಚಾರಿ. ಆಂಜನೇಯ ಬ್ರಹ್ಮಚಾರಿ ಹೆಸರು ಮಾತ್ರ ಐತಲ್ಲ. ಮೀನುಗಾರ ಇಲಾಖೆ ಕೊಂಡಜ್ಜಿ ಗಾಯ್ಸ್ ಬೆಟ್ಟ ನೋಡಿ ಗಾಯ್ಸ್ ಮಸ್ತ್ ಇದೆ. ವೆದರ್ ಮಾತ್ರ ಕ್ರೇಜಿ ಲೈಟ್ ಫೋಲ್ಡ್ ಆಗ್ತೈತಿ. 0 ಕಿಲೋಮೀಟರ್ಸ್ ನೀರ್ ಇದ್ದಿರ್ಲಿಲ್ಲ ಮೊನ್ನೆ ಇರ್ಲಿಲ್ಲ ರೀಸೆಂಟ್ ಆಗಿ ಬೇಸಿಗೆಗಾಲದಾಗ ಎಲ್ಲಿ. ಹೌದು ಒಳಗಡೆ ಕೆಳಗೆ ಹೋಗೋದಿತ್ತು ಎಲ್ಲ ಬಂದು ನಾನು ಫೋಟೋ ಶೂಟ್ ಮಾಡಿದೀನಿ ಗೈಸ್. ಫೈನಲಿ ಬಂದ್ವಿ ಬನ್ನಿ ಕೆರೆ ತೋರಿಸ್ತೀನಿ ಮೇಲೆ ಹತ್ತುತ್ತಾ ನೋಡಿ ಕಾಣ್ತು ಚಂದ ಚಂದ ಎಷ್ಟು ಚಂದ ಇದೆ ನೋಡಿ ಕೆರೆ.
ಸೆಟ್ಪೆಟ್ ಡುಡುಮ್ ವಾಯ್ಸ್ ಎಲ್ಲ ಒಳ್ಳೆ ಮಸ್ತ್ ಸುತ್ತಮುತ್ತ ಕ್ರೇಜಿ ಮಚ್ಚ ಮಿಡಲ್ ಟಂಕಲ್ಲಿ ಅವಾಗೆಲ್ಲ ಇದ್ದಲ್ಲ ಸ್ವಲ್ಪ ಕೇಳಕ್ಕೆ ಏನೇನಿದೆಯಲ್ಲ ಅಲ್ಲಿ ಮಿಡಲ್ ಹೋಗಿ ನಿಂತ್ಕೊಬೋದಿತ್ತು. ಗಾಯ್ಸ್ ಪಂಪ್ ಹೌಸ್ ಹತ್ರ ಇಲ್ಲೊಂದು ಪಂಪ್ ಹೌಸ್ ತರ ಇದೆ, ಅದ್ರ ಮೇಲೆ ಬಂದಿದ್ದೀನಿ ವಿಡಿಯೋ ಮಾಡ್ಲಿಕ್ಕೆ. ನೋಡಿ ಗೈಸ್ ಅಲ್ಲಿ ಸನ್ಸೆಟ್ ಆಗ್ತಾ ಇದೆ, ಒಳ್ಳೆ ಬ್ಯೂಟಿಫುಲ್ ಇದೆ ವ್ಯೂ. ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ, ಫುಲ್ ಬ್ಲೂಯಿಶ್. ಇಲ್ಲಿ ಹುಷಾರು, ಇದು ಕಂಬ ಬೇರೆ ಅವನು ಮುರ್ಕೊಂಡು ತಿಂದ್ಬಿಟ್ಟಿದ್ದಾನಿಲ್ಲ, ಮಾರ್ಕೊಂಡಿದ್ದಾನೆ ಗುಜರಿಗೆ ಅವನು ಯಾರು. ಇದೆಷ್ಟೇ ಕಟ್ ಮಾಡಿದಾರಲ್ಲ ಮಚ್ಚ ಎಲ್ಲ ಎಷ್ಟು ಬ್ಲೂಯಿಶ್ ಕಾಣ್ತಿತ್ತು ಮಚ್ಚ, ಕ್ರೇಜಿ ಕಾಣ್ತಿಲ್ಲ. ಕ್ರೇಜಿ ಇದೆ ಬ್ರೋ. ಪಂಪು ಇಲ್ಲ, ಹೌಸ್ ಇಲ್ದಂಗೆ ಆಕತ್. ಮತ್ತೆ ಒಳ್ಳೆ ಕಾಡ್ ತರ ಫೀಲ್ ಆಗ್ತೈತೆ, ಕಾಡೊಳಗೆ ನೀರು. ಗೈಸ್ ಇದೆ ನೋಡಿ ಪಂಪ್ ಹೌಸ್, ಜಿಲ್ಲಾ ಪಂಚಾಯತ್ ದಾವಣಗೆರೆ ಪಂಪ್ ಹೌಸ್ ಬೋರ್ವೆಲ್. ಗುಡ್ಡ ಇದೆ, ಇದೇ ಗುಡ್ಡ. ಎಲ್ಲಿ ಹಿಂಗಿಂದ ಹೋಗೋದ ಗುಡ್ಡಕ್ಕೆ? ಇನ್ನ ಬ್ಯೂಟಿಫುಲ್ ಆಗಿ ಕಾಣ್ತದ ಪ್ಲೇಸ್. ಘಾಟ್ ತರ ಫೀಲ್ ಆಗ್ತಿತ್ತಲ್ಲ ಇದು, ಒಳ್ಳೆ ಕಾಡೆ. ಹಿಲ್ ಸ್ಟೇಷನ್ ಗೆಲ್ಲ ಹೋಗ್ತೀವಲ್ಲ ಚಿಕ್ಕಮಂಗ್ಳೂರು, ಆ ತರ ಫೀಲ್ ಕೊಡ್ತೈತೆ. ಈ ಕಡೆ ಪಕ್ಕದಲ್ಲಿ ಹಿಂಗೆ ಕೆರೆ ಗಿಡದೊಳಗೆ ಇದು ಇಲ್ಲ ಆಟಾಡ್ಕೊಂಡ್ಬೋದು ನೋಡ್ಯಾರ, ಸಣ್ಣ ಮಕ್ಳಿಗೆ ಈಜುಡ್ಸ್ಬೋದು. ನೀರಿದ್ದಾಗೆ ನೋಡಕ್ ಚೆನ್ನಾಗಿ ಕೆರೆ, ನೀರಿಲ್ಲ ಅಂದ್ರೆ ಇಲ್ಲೇನೋ ಆ ಬರ್ಡ್ ನೋಡಿ ಎಷ್ಟು ಚೆನ್ನಾಗಿ ಕುಂತಿತ್ತಲ್ಲ. ನಾವ್ ಹೇಳಿದ ತಕ್ಷಣ ಕ್ರೇಜಿ ಎದ್ದೆ ಓಡೋಗ್ಬಿಡ್ತದ. ನೀರ್ ಜೊತೆ ಕಾಡು ಅಂತ ಹೇಳೋದು, ಕೆರೆ ಎಲ್ಲ ಕಾಡೊಳಗೆ ಕೆರೆ. ಎಲ್ಲ ಜಾಲ್ರಿ ಗಿಡ್ರಿ ಹಾಕಿದ್ರೆ ಯಾಕೆ ಏನಾರಪ್ಪ ಓಡ್ ಬರ್ತವೆ ಅವರ ಚಿರತೆ ಇದಾವ. ಕರಡಿ ಗೈಸ್ ನೋಡಿ ಇಲ್ಲೆಲ್ಲ ಚಿರತೆ ಕರಡಿ ಎಲ್ಲ ಇದೆ ಅಂತ. ಇಲ್ಲ ಇಲ್ಲೇ ಅದು ಇಲ್ಲ ಇಲ್ಲ, ಎಲ್ಲಿಂದ ಬಂದ್ವಿ ಅಂತ ಗೊತ್ತಿಲ್ಲ. ಅಯ್ಯೋ ಇದು ಮಿಸ್ಟೇಕ್ ಆಗ್ಬಿಟ್ಟಿತ್ತು. ಆಮೇಲೆ ಎಲ್ಲೆಲ್ಲ ಇದನ್ನ ಮಾಡ್ಕೊಂಡ್ ಬಂದವಪ್ಪ ವಾಪಸ್. ಎಲ್ಲಿ ಗೋಕರ್ಣದಾಗ ಮಸ್ತ್ ಇತ್ತ ಪ್ಲೇಸ್, ಕ್ರೇಜಿ ಇತ್ತು. ಹಿಡನ್ ಪ್ಲೇಸ್ ಏನದು? ಹಿಡನ್ ಪ್ಲೇಸ್ ಬ್ರೋ. ಅದು ಅವ್ರಿಗೆ ಗೊತ್ತಿಲ್ಲ, ಅಲ್ಲಿ ಊರಲ್ಲಿ ಗೊತ್ತಿಲ್ಲ, ಅಲ್ಲಿ ಹೋದ್ರೆ ಹೆಂಗ್ ವಾಪಸ್ ಬರ್ಬೇಕು. ನೆಕ್ಸ್ಟ್ ಅದೊಂದು ಎಕ್ಸ್ಪ್ಲೋರ್ ಮಾಡಿ ತೋರ್ಸೋಣ ತಗೋಣ. ಸರಿ ಸರಿ ಹೋಗೋಣ. ಓಕೆ ಗಾಯ್ಸ್, ಕ್ರೇಜಿ ಅನ್ಕೊಳ್ಳಿ, ಒಳ್ಳೆ ಮಜಾ ಇರುತ್ತೆ. ಬನ್ನಿ ಕೊಂಡಜ್ಜಿ ಕೆರೆಗೆ, ಯಾರು ನೋಡಿಲ್ಲ, ಇನ್ನ ದಾವಣಗೆರೆಗೆ ಇದ್ದು ಯಾರು ನೋಡಿಲ್ಲ ಬನ್ನಿ. ಇಲ್ಲ ನೋಡ್ಬೇಕು ಅನಿಸ್ತವ್ರು ಬೇರೆ ಕಡೆಯಿಂದಾನು ಬರ್ಬಹುದು. ಈ ಟೈಮಲ್ಲಿ ಬಂದ್ರೆ ಒಳ್ಳೆ ಚೆನ್ನಾಗ್ ಕಾಣುತ್ತೆ. ಬನ್ನಿ, ಅಡ್ವೆಂಚರಸ್ ಮಾಡೋರು ಇದ್ರು ಕೂಡ ಇಲ್ಲಿ ಬನ್ನಿ, ಇದೊಂದು ಪ್ಲೇಸ್ ಇದೆ ರೀ. ಬನ್ನಿ ಬನ್ನಿ. ಲಿಟ್ರಲಿ ಮಾತ್ರ ಕ್ರೇಜಿ ಅನ್ಕೊಳ್ಳಿ ರೋಡ್. ಇನ್ನ ಯಾರ್ಯಾರು ನೋಡಿಲ್ಲ ಎಲ್ಲ ನೋಡಿ, ಮಸ್ತ್ ಇದೆ, ಒಳ್ಳೆ ಥ್ರಿಲ್. ಏನ್ ಪ್ರದೀಕ್? ಕ್ರೇಜಿ ಇದ್ರೆ ಅಲ್ಲ ಇದು ಹೋಗ್ತಿರೋದು ಹೊಲ್ದೇ ಹೋಗ್ತಿದ್ದೀವಿ. ವೆಹಿಕಲ್ ಆ ಕಡೆ ಯಾರು ಬಂದ್ರೆ ನಿಂತ್ಕೊಂತಾರೆ, ಏನು ಮಾಡಕ್ಕಾಗಲ್ಲ. ಬಂದ್ರೆ ನಿತ್ಕೊಳ್ಳೋದಲ್ಲಿ ಹಿಂದ್ಗಡೆ ಅವ್ರು ಪಡಿಲ್ಲ, ಅವ್ರು ಹೋಗ್ಬೇಕು, ಮುಂದ್ಗಡೆ ಅವ್ರು ಪಡಿಲ್ಲ, ಹೋಗ್ಬೇಕಷ್ಟೇ. ಬರ್ಬೇಕಿರೈತಲ್ಲ ಡ್ರಿಂಕ್ಸ್ ಆಗ್ಲಿ ಮತ್ತೊಂದಾಗ್ಲಿ. ಓ ಇದೇನಿದು ಗೈಡನ್ ಪ್ಲೇಸ್ ಅನ್ಕ ಬಂದ ದರ್ಗಾ. ಗೈಸ್ ಕೊಂಡಜ್ಜಿ ಕೆರೆ ಒಳಗೆ ದರ್ಗಾ ಇದೆ ನೋಡಿ ಒಳಗಡೆ. ಇಷ್ಟೇ ಗಾಡಿ ನಿಲ್ಸೋದು, ಈಗ ಅಲ್ಲಿ ಮೇಲ್ಗಡೆ ನಾವು ಬೆಟ್ಟ ಹತ್ಬೇಕು. ಹೌದಾ? ಅಲ್ಲ ಇದು ಒಂಥರ ಹೆಂಗತ್ ಗೊತ್ತಾ, ನನಗೆ ಬಂದಿದ್ದು ಚಿಕ್ಕಮಂಗ್ಳೂರ್ ಐತಲ್ಲ ಬಾಬಾ ಬುಡನ್ಗಿರಿ ಇದು ಗೊತ್ತಾ, ಆತರ ಫೀಲ್ ಕೊಡ್ತೈತೆ. ಅಲ್ಲೂ ಹಿಂಗೆ ಇದೇ ತರ ಸಣ್ಣ ಜಾಲ್ರಿ ಹಾಕಿದಾರೆ, ಬಟ್ ಇಷ್ಟು ಸಣ್ಣದಿಲ್ಲ. ಈಗ ಜಾಲ್ರಿಯಲ್ಲಿ ಎಲ್ಲೋ ಒಂದ್ ಗ್ಯಾಪ್ ಇದೆ ಗೈಸ್ ನೋಡಿ. ಗೈಸ್ ದರ್ಗಾ ಇದೆ, ಇಲ್ಲಿ ಯಾವ ತರ ಚಪ್ಲಿ ಗಿಪ್ಲಿ ಎಲ್ಲ ಹಾಕೊಂಡಿದೀವಿ, ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಸುಮ್ನೆ ಯಾಕೆ ಸರಿ ಅನ್ಸಲ್ಲ. ಇಲ್ಲಿಂದ ಹೆಂಗ್ ಹೋಗ್ಬೇಕಿಲ್ಲ? ಅಲ್ಲಿ ಬನ್ನಿ ಗೈಸ್, ಅಲ್ಲಿ ಗ್ಯಾಪ್ ಇದೆ ಅಂತೆ, ಹೋಗೋಣ. ಗಿಡ ಹ್ಯಾಂಡ್ಲಾಕ್ ಮಾಡಿದ್ರಾ? ಮತ್ತೆ ಯಾವನ ಗಾಡಿ ದಬ್ಕೊಂಡ್ ಗಿಪ್ಕೊಂಡು ಕಾಡಾಗಿ. ಹೈಡ್ ಪ್ಲೇಸ್. ಇಲ್ಲಿಂದ ಏನೋ ಹಿಂದ್ಗಡೆಯಿಂದ ಹೋದ್ರೆ ಬೆಟ್ಟ ಕಾಣುತ್ತಂತೆ, ನೋಡೋಣ ಬನ್ನಿ. ನಾನು ಫಸ್ಟ್ ಟೈಮ್ ನೋಡ್ತಿರೋದು, ಬೆಟ್ಟ ಗಿಟ್ಟೆಲ್ಲ ನೋಡಿಲ್ಲ, ಕೆರೆ ಅಷ್ಟೇ ನೋಡಿರೋದು. ಬನ್ನಿ ನೋಡೋಣ ಯಾವ ತರ ಇದೆ ಏನು ಅಂತ. ಆ ಕಡೆ ಇದ್ವಿ, ಕೊನೆಗೂ ಹೆಂಗೋ ಮಾಡಿ ಪ್ರತೀಕ್ ಹುಡುಕಿದ ಜಾಗ ಎಲ್ಲ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ. ನೋಡಿ ನಿಮ್ಗೋಸ್ಕರ ಎಷ್ಟೆಷ್ಟು ಕಷ್ಟಪಟ್ಟು ಏನೇನೆಲ್ಲ ಟಾಸ್ಕ್ ಮಾಡ್ತಾ ಇದ್ದೀನಿ ತೋರಿಸ್ಲಿಕ್ಕೆ. ಸ್ವಲ್ಪ ಅದಕ್ಕೆ ಲೈಕು ಶೇರು ಸಬ್ಸ್ಕ್ರೈಬು ಮಾಡಿದ್ರೆ ನೀವು ಕೊಡೋ ಸಪೋರ್ಟಿಂದ
ಇನ್ನೂ ಮುಂದೆ ಎಕ್ಸ್ಪ್ಲೋರ್ ಎಲ್ಲ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನೀನೇನು ಹೇಳ್ತೀಯ ಪ್ರತೀಕ್? ಕರೆಕ್ಟ್. ಲೈಕ್ ಅಂಡ್ ಸಬ್ಸ್ಕ್ರೈಬ್ ಗೈಸ್. ನೋಡಿ, ಈ ತರ ಹಿಡನ್ ಜೆಮ್ಸ್ ಎಲ್ಲ ತೋರಿಸ್ತಿದೀವಿ ನಿಮಗೆ. ದಾವಣಗೆರೆಯಲ್ಲಿ ಯಾರು ತೋರಿಸಲ್ಲ. ಹೌದು, ದಾವಣಗೆರೆಯಲ್ಲಿ ಕಮ್ಮಿ ಇರ್ದಾರ ಲಾಗರ್ಸ್ ನನಗಂತ ಗೊತ್ತಿಲ್ಲ. ನಾನು ಯಾವ ಬೆಳಕಿಗೆ ಬಂದಿರೋರು ನೋಡಿಲ್ಲ. ಓ, ಅಲ್ಲಿದೆ ಅಲ್ಲ ಬೆಟ್ಟ, ಇದೇನಾ ಬೆಟ್ಟ? ಅದಲ್ಲ ಬ್ರೋ, ಅದು ಹೋಗ್ಬಿಡ್ತೀವಿ. ಮತ್ತೆ ಇದೇ ಸಣ್ಣ ಬೆಟ್ಟ ಇದೈತೆ ಬರ್ರಿ. ಇಲ್ಲಿಂದ ಕಾಣ್ತದ ವ್ಯೂ ಎಲ್ಲ? ವ್ಯೂ ಪಾಯಿಂಟ್ ಐತೆ ಮೇಲೆ ಅಲ್ಲಿ. ಗೈಸ್, ಇಲ್ಲಿ ಬೆಟ್ಟ ಹತ್ತಕ್ಕೆ ಮೆಟ್ಲೆಲ್ಲ ಇಲ್ಲ, ಹಿಂಗಿದೆ ನೋಡಿ. ಹಿಂಗೆ ಹತ್ಕೊಂತ ಹೋಗ್ಬೇಕು ಕಲ್ಲು ಮುಳ್ಳು ಇಂದ. ಫುಲ್ ಅಡ್ವೆಂಚರಸ್ ನಿಮಗೆ ತೋರಿಸ್ಲಿಕ್ಕೆ. ನಾನೇ ನೋಡಿಲ್ಲ ಇಷ್ಟು ವರ್ಷದಿಂದ, ಹುಟ್ಟಾಗಿಂದ ಎಲ್ಲೇ ಬೆಳೆದಿದ್ದೀನಿ ಕೊಂಡಜ್ಜಿಯಲ್ಲಿ. ಕೊಂಡಜ್ಜಿ ಅಂತೀನಿ, ಸಾರಿ, ದಾವಣಗೆರೆಯಲ್ಲಿ. ಕೊಂಡಜ್ಜಿಯಲ್ಲಿ ಈ ಥರ ಪ್ಲೇಸ್ ಇದೆ ಅಂತ ಇವತ್ತೇ ಗೊತ್ತಾಗಿದೆ ನನಗೂ. ಎಲ್ಲ ಬಕ್ಕೊಂಡು ಹೋಗ್ಬೇಕು ಇಲ್ಲೆಲ್ಲ. ಫುಲ್ ಅಡ್ವೆಂಚರಸ್ ಅನ್ಕೊಳ್ಳಿ, ಕ್ರೇಜಿ. ಹುಷಾರು. ಓಕೆ, ಇಲ್ಲೆಲ್ಲ ಬಂದು ಊಟ ಗೀಟ ಎಲ್ಲ ಮಾಡಾಗಿರಲ್ಲ ಮಚ್ಚ. ಬರ್ತಾರ ನಿಮಗೋಸ್ಕರ ಎಷ್ಟು ಅಡ್ವೆಂಚರ್ಸ್ ಮಾಡತ್ತೀನಿ. ಬಕ್ಕಂದೆಲ್ಲ ಹೋಗ್ಬೇಕಿಲ್ಲಿ. ಹೆಂಗಿದೆ ಹತ್ತಿ ಮೆಟ್ಲಿಲ್ಲಲ್ಲ, ಹಂಗಾಗಿ ಅಲ್ಲ, ಮೆಟ್ಲಿಲ್ಲಲ್ಲ ಅದಕ್ಕೆ. ತರ ಇಲ್ಲ, ಬಟ್ ಅಡ್ವೆಂಚರಸ್ ಹತ್ರ ಮಾಡ್ತಿದೀವಿ ನೋಡಪ್ಪ ಕ್ಲೀನಾಗಿ. ನೋಡಿದ್ರೆ ಕಮೆಂಟ್ ಹಾಕಿ, ನೋಡಿದ್ದೆ ಅಂತ. ಫುಲ್ ಟಯರ್ಡ್ ಅಲ್ಲ ಮಚ್ಚ? ಸ್ವೆಟ್ ಟೆಸ್ಟ್ ಬಂದಿದೆ. ನಿಮಗೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗಿ ತುಂಬ ಕಷ್ಟಪಡ್ತಾ ಇದ್ದೀನಿ ಗೈಸ್. ಸ್ವಲ್ಪ ಸಪೋರ್ಟ್ ಮಾಡಿ ನನಗೂ. ನಿಮ್ಮಿಂದ ಏನು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು. ನೋಡಿ, ಬ್ಯೂಟಿಫುಲ್ ಮಚ್ಚ, ನೇಚರ್ ಮಾತ್ರ. ಈ ವ್ಯೂನ ನೋಡಿರಲಿಲ್ಲ ಕೊಂಡಜ್ಜಿಗೆ ಬಂದಾಗಿಂದ ನಾನು. ಎಷ್ಟೊಂದು 26 ವರ್ಷ ಆತೇನಪ್ಪ ದಾವಣಗೆರೆ ಕತ್ತಿ. ಎಷ್ಟು ನಿಯರ್ ಇದ್ರೂ ಇಂಥ ಪ್ಲೇಸ್ ನೋಡೇ ಇಲ್ಲ ನಾನು. ಕ್ರೇಜಿ ಬಿಡು ಮಚ್ಚ, ಫುಲ್ಲು ಸ್ವೆಟ್ ಮಚ್ಚ. ಎಂತ ಅಡ್ವೆಂಚರ್ಸ್ ಮಾಡ್ದೆ ಗೊತ್ತಾ? ಮೊನ್ನೆ ರೀಸೆಂಟ್ ಆಗಿ ಚಿಕ್ಕಮಂಗ್ಳೂರಿಗೆ ಹೋಯ್ದ್ನಲ್ಲ, ಮುಳ್ಳಂಗಿರಿಗೆ, ಬಾಬು ಬುಡಂಗಿರಿ, ಆ ಥರ ಫೀಲ್ ಕೊಡ್ತೈತೆ ನೋಡಿ. ಕ್ರೇಜಿ ಇಲ್ಲಿಂದ ಮಾತ್ರ ವ್ಯೂ ಮಾತ್ರ. ಗಾಯ್ಸ್ ಬನ್ನಿ, ಯಾರು ನೋಡಿಲ್ಲ ಇನ್ನ ಕೊಂಡಜ್ಜಿ. ಗಾಯ್ಸ್ ಬನ್ನಿ ಜನರೇ, ಬನ್ನಿ ಕೊಂಡಜ್ಜಿ ನೋಡಿ ಬನ್ನಿ. ಹೆಂಗಿದೆ ಮೇಲ್ಗಡೆಯಿಂದ ವ್ಯೂ? ಕ್ರೇಜಿ. ಬ್ಲೂ ಕಲರ್ ಕಾಣ್ತಿದೆಲ್ಲ ಅದೇ ದರ್ಗಾ. ಅಲ್ಲಿಂದನೇ ಕೆಳಗಿಂದನೇ ಬಂದಿದ್ದು ನಾವು ಆ್ಯಕ್ಚುಲಿ. ನೋಡಿ ಗೈಸ್, ಎಷ್ಟು ಕಷ್ಟಪಡ್ತಿದ್ದೀವಿ. ಇದೇ ಅಡ್ವೆಂಚರಸ್ ಹುಡುಗಿನೋ ಇಲ್ಲ ಕಪಲ್ಸ ಮಾಡಿದ್ರೆ ಹಂಗೆ ಕಣ್ಣ ಹಿಂಗ್ ಬಿಟ್ಕೊಂಡು ಉಪೇಂದ್ರ ಅಂತಾರ ಪಿಳಿ ನೋಡ್ತೀರಾ. ನಮ್ದು ಸ್ವಲ್ಪ ನೋಡಿ, ನಾವು ಏನು ತಪ್ಪೇನು ಮಾಡಿಲ್ಲ. ಕ್ರೇಜಿ ಮಮ್ಮೂಚ, ಅದೇನ ಕೆರೆ? ಅದೇ ಒಳ್ಳೆ ಪ್ಲೇಸ್. ಧನ್ಯವಾದಗಳು ಪ್ರತೀಕ್. ಹೀಗೆ ಸಪೋರ್ಟ್ ಮಾಡ್ತಾ ಇರೋದು. ಓಕೆ, ನಾನಲ್ಲ ಸಬ್ಸ್ಕ್ರೈಬರ್ಸ್ ಸಪೋರ್ಟ್ ಮಾಡಬೇಕು. ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಕೊಂಡಜ್ಜಿ ಕೆರೆ ತೋರಿಸ್ಬೇಕು ಅನ್ಕೊಂಡಿದ್ದೆ. ಯಾಕಂದ್ರೆ ನಮ್ಮ ದಾವಣಗೆರೆ ಸುತ್ತಮುತ್ತ ತೋರಿಸಿಲ್ಲ ಅಂದ್ರೆ ನಾನು ಲಾಗ್ ಮಾಡೋದೇ ವೇಸ್ಟ್ ಅಂತ ಮುಂಚೆನೇ ಹೇಳಿದ್ದೆ ನಿಮಗೆ. ಹಂಗಾಗಿ ಇಷ್ಟು ತೋರಿಸಿದ್ದೀನಿ, ಎಷ್ಟಾಗುತ್ತೋ ಅಷ್ಟು ನನ್ನ ಕಡೆಯಿಂದ ತೋರಿಸಿದ್ದೀನಿ. ವಿಡಿಯೋ ಎಂಡ್ ಮಾಡೋ ಟೈಮ್ ಬಂತು, ಯಾಕಂದರೆ ಕತ್ಲಾಗ್ತಿದೆ. ಇಲ್ಲಿಂದ ಜಲ್ದಿ ಇಳಿಬೇಕು, ಇಲ್ಲ ಅಂದರೆ ಕಾಡು ಪ್ರಾಣಿಗಳು ತಿನ್ಕೊಂಬಿಡ್ತವೆ ಹೋಗೋದು. ಬಾಯ್ ಗೈಸ್.